आन्तदिवाकरः जयत्यमितसद्ज्ञानसुखशक्तिपयोनिधिः कल्याणाद्भुतगात्रारकामितार्थप्रदायिने श्रीमद्वेङ्कटनाथाय श्रीनिवासाय ते नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नौमिन्याय सुधादिकर्जर मुनीन् श्रीपादरसन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारान् निधीन् श्रीसत्यव्रत राघवेन्द्र मुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान् शास्त्रेषु पारदृश्वानम् शास्त्रज्ञेषु च वत्सलम् दीनभक्तोद्धारकरम् सत्यात्मानम् गुरुम् भजे। श्रियोऽधिपस्यान्ध्रिसरोरुहद्वयम् विधीशवीश प्रमुखामराश्रितम् सदा सदानन्द विशुद्ध बुद्धिदम् दधेहमन्तरहृदये तयो दधेः। 7ನೇ सर्ग 26ನೇ ಶ್ಲೋಕ। ಅಥೋ ಅಮಾತ್ಯೈಃ ಪ್ರಭುಭಿಶ್ಚ ಪೌರೈಃ ಪರೈಶ್ಚ ಶಿಷ್ಯೈರ್ಭೃತಭೂಭೃದಾಜ್ಞೈಃ ಮಹೋತ್ಸವೈಃ ಪ್ರತ್ಯಹಮಾದೃತೈಃ ಸ್ವೇ ಅಧ್ಯುವಾಸಮಾಸತ್ರಯಮಾದೃತಃ ಸನ್। ಅಥೋ ಅಮಾತ್ಯೈಃ ಪ್ರಭುಭಿಶ್ಚ ಪೌರೈಃ ಪರೈಶ್ಚ ಶಿಷ್ಯೈರ್ಭೃತಭೂಭೃದಾಜ್ಞೈಃ ಮಹೋತ್ಸವೈಃ ಪ್ರತ್ಯಹಮಾದೃತೈಃ ಸ್ವೇ ಅಧ್ಯುವಾಸಮಾಸತ್ರಯಮಾದೃತಃ ಸನ್। ಅಥೋ ಅಮಾತ್ಯೈಃ ಪ್ರಭುಭಿಃ ಚ ಪೌರೈಃ ಪರೈಃ ಚ ಶಿಷ್ಯೈಃ ಭೃತಭೂಭೃದಾಜ್ಞೈಃ ಮಹೋತ್ಸವೈಃ ಪ್ರತ್ಯಹಂ ಆದೃತೈಃ ಸ್ವೇ ಅಧ್ಯುವಾಸ ಮಾಸತ್ರಯಂ ಆದೃತಃ ಸನ್। ಅಧ್ಯುವಾಸ ಕಿಂ ಅಧ್ಯುವಾಸ ಮಾಸತ್ರಯಂ ಅಧ್ಯುವಾಸ ಪುನಃ ಕಿಂ ಅಧ್ಯುವಾಸ ತತ ಅಧ್ಯುವಾಸ ಕಹ ಅಧ್ಯುವಾಸ ಕಹ ಅಧ್ಯುವಾಸ ಆದೃತಃ ಕೈಃ ಮಹೋತ್ಸವೈಃ ಪುನಃ ಕೈಃ ಅದು ವಿಶೇಷಣ, ಅದು ಶಿಷ್ಯೈಃ ಪೌರೈಃ ಎರಡು, ಪುನಃ ಕೈಃ ಅಮಾತ್ಯೈಃ ಕಥಂ ಭೂತೈಃ ಭೃತಭೂಭೃದಾಜ್ಞೈಃ ಪುನಃ ಕೈಃ ಪ್ರಭುಭಿಃ. ಅಥೋ ರಾಮದೇವರ ಪೂಜೆಯಾದ ನಂತರ ಅಮಾತ್ಯೈಃ ಮಂತ್ರಿಗಳಿಂದ, ಪೌರೈಃ ಪುರಜನರಿಂದ, ಶಿಷ್ಯೈಃ ಶಿಷ್ಯರಿಂದ, ಪರೈಃ ಉಳಿದ ಎಲ್ಲರಿಂದ, ಭೃತಭೂಭೃದಾಜ್ಞೈಃ ರಾಜನ ಆದೇಶವನ್ನ ಪಡೆದ ಪೌರೈಃ ಪುರಜನರಿಂದ, ಪ್ರಭುಭಿಃ ರಾಜರಿಂದ, ಪ್ರತ್ಯಹಂ ಪ್ರತಿದಿನವೂ, ಮಹೋತ್ಸವೈಃ ಮಹೋತ್ಸವಗಳಿಂದ, ಆದೃತೈಃ ಭಕ್ತಿಯುಕ್ತರಾದ ಇವರೆಲ್ಲರಿಂದಲೂ ಆದೃತಃ ಪೂಜಿತರಾಗಿ, ತತ ತಂಜಾಪುರದಲ್ಲಿ ಮಾಸತ್ರಯಂ 3 ತಿಂಗಳವರೆಗೆ ಅಧ್ಯುವಾಸ ವಾಸ ಮಾಡಿದರು. ಯದ್ಯಪಿ ದ್ವಿತೀಯ ಭಕ್ತಿ ಇದೆ, ಮಾಸತ್ರಯಂ ತತ ಅಂತ, ಆದ್ರೆ ಅದಕ್ಕೆ ಸಪ್ತಮಿ ಅರ್ಥ ಅದಕ್ಕೆ. ಹೀಗಾಗಿ ತಂಜಾಪುರದಲ್ಲಿ 3 ತಿಂಗಳ ತನಕ ವಾಸ ಮಾಡಿದರು. ಅಲ್ಲೆಲ್ಲ ರಾಮದೇವರ ಪೂಜೆಯಾದ ಮೇಲೆ ಊರಿನ ಜನರು, ಮಂತ್ರಿಗಳು, ಶಿಷ್ಯರು
ರಾಜನ ಆದೇಶವನ್ನ ಪಡೆದ ಎಲ್ಲಾ ಜನರು ಬಂದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನ ಪೂಜೆ ಮಾಡ್ತಾರೆ. ಹೀಗಾಗಿ ಅವರ ಪೂಜೆಯಿಂದ ಆದೃತರಾಗಿ ಪೂಜಿತರಾಗಿ ತಂಜಾಪುರದಲ್ಲಿ 3 ತಿಂಗಳ ತನಕ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ವಾಸ ಮಾಡ್ತಾರೆ. ಅವೈಷ್ಣವ ಕೇಚನ ಕೃಷ್ಟಯೋಸ್ಯ ಅಸಹಿಷ್ಣವೋ ರಾಜಕೃತೋರುಮಾನಂ ಗತಾಸ್ತದಭ್ಯರಣಮಮುಷ್ಯ ರಾಜ್ಞಾ ಬಭಾಷಿರೇ ದೋಷಯುತಾಮೃಷೈವ ಅವೈಷ್ಣವಾಃ ಕೇಚನ ಕೃಷ್ಟಯೋಸ್ಯ ಸಹಿಷ್ಣವೋ ರಾಜಕೃತೋರುಮಾನಂ ಗತಾಸ್ತದಭ್ಯರಣಮಮುಷ್ಯ ರಾಜ್ಞಾ ಬಭಾಷಿರೇ ದೋಷಯುತಾಮೃಷೈವ. ಅವೈಷ್ಣವಾಃ ಕೇಚನ ಕೃಷ್ಟಯಃ ಅಸ್ಯ ಅಸಹಿಷ್ಣವಃ ರಾಜಕೃತೋರುಮಾನಂ ಗತಾಃ ತದಭ್ಯರಣಂ ಅಮುಷ್ಯ ರಾಜ್ಞಾ ಬಭಾಷಿರೆ ದೋಷಯುತಾಃ ಮೃಷಾ ಏವ. ಬಭಾಷಿರೆ ಕೇ ಬಭಾಷಿರೆ ಅವಯ ವಿಶೇಷಣ, ವಿಶೇಷ ಒಂದಿದೆ. ಯಾರು ನೀವು ಎಂಥವರು? ಅವೈಷ್ಣವರು. ಎಂಥವರು ಅಂದ್ರೆ ಯಾರು ಅಂದ್ರೆ ಗೊತ್ತಾಗಲಿಲ್ವಾ? ಕೃಷ್ಟಯ. ಕೃಷ್ಟಿ ಅಂದ್ರೆ ವಿದ್ವಾನ್ ಅಂತ ಅರ್ಥ, ಹೊಸ ಶಬ್ದ. ಕೃಷಿಯನ್ನ ಮಾಡಿದವರು ಅಂತ ಅರ್ಥ. ಈಗ ಕೃಷಿಯನ್ನ ಮಾಡಿದವರು ಕೃಷ್ಟಿಗಳು, ವಿದ್ವಾಂಸರು ಅಂತ ಅರ್ಥ. ಕಥಂ ಭೂತಾಃ ಕೃಷ್ಟಯಃ ಅವೈಷ್ಣವಾಃ. ಪುನಃ ಕಥಂ ಭೂತಾಃ ದೋಷಯುತಾಃ. ಪುನಃ ಕಥಂ ಭೂತಾಃ ಅಲ್ಲ, ಅಸಹಿಷ್ಣವಃ. ಕಿಂ ಅಸಹಿಷ್ಣವಃ ಅಲ್ಲ, ಕಿಂ ರಾಜಕೃತೋರುಮಾನಂ ಕಸ್ಯ ಅಸ್ಯ. ಪುನಃ ಕಥಂ ಭೂತಾಃ ಅದಾಯ್ತು, ಆಯ್ತಲ್ವಾ ಅದು. ಪುನಃ ಕಥಂ ಭೂತಾಃ ಗತಾಃ. ಗತಾಃ ಕಿಂ ಪ್ರತಿ ಗತಾಃ ಅಭ್ಯರಣಂ ಕಸ್ಯ ಅಮುಷ್ಯ. ಕಥಂ ಬಭಾಷಿರೆ ಮೃಷೈವ ಬಭಾಷಿರೆ. ತದಾ ರಾಜ ಮತ್ತು ಅಮಾತ್ಯರು ಮೊದಲಾದವರು ಸತ್ಯಬೋಧನ ಪೂಜೆಯನ್ನ ಮಾಡುವ ಕಾಲದಲ್ಲಿ ಕೇಚನ ಕೆಲವರು ದೋಷಯುತಾಹ ಅಸೂಯಾ ಮುಂತಾದ ದೋಷವುಳ್ಳ, ಯುತ ಅಂದ್ರೆ ಯುಕ್ತ ಅಂತ ಅರ್ಥ, ಅಸೂಯಾ ಮುಂತಾದ ದೋಷಯುಕ್ತರಾದ ಅವೈಷ್ಣವರಾದ ಕೃಷ್ಟಯ ವಿದ್ವಾಂಸರು ಅಸ್ಯ ಸತ್ಯಬೋಧ ತೀರ್ಥರ ರಾಜಕೃತ ಉರುಮಾನಂ ರಾಜಾದಿಗಳಿಂದ ಕೃತ ಮಾಡಲ್ಪಟ್ಟ ಉರುಮಾನಂ ಬಹುಮಾನವನ್ನು ಅಸಹಿಷ್ಣವ ಸಹಿಸದವರಾಗಿ ಅಮುಷ್ಯ ಪ್ರತಾಪ ಸಿಂಹರಾಜನ ಅಭ್ಯರಣಂ ಹತ್ತಿರ ಗತಾಹ ಹೋದವರಾಗಿ ಮೃಷಾಯೇವ ಸುಳ್ಳಾಗಿಯೇ ಬಭಾಷಿರೆ ಮಾತನಾಡಿದರು. ರಾಜರು, ಮಂತ್ರಿಗಳು, ಪ್ರಜರು, ಶಿಷ್ಯರು ಎಲ್ಲರೂ ಬಹುಮಾನವನ್ನು ಮಾಡಿಬಿಡ್ತಾರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಿಗೆ. ಆ ರಾಜ ತಂಜಾವೂರಿನ ರಾಜ ಪ್ರತಾಪ ಸಿಂಹ. ಆ ಪ್ರತಾಪ ಸಿಂಹ ರಾಜನಿಗೆ ಸಂತೋಷ. ಹೀಗಾಗಿ ರಾಜನು ಉಪಚಾರವನ್ನ ಮಾಡ್ತಾನೆ, ಪೂಜೆಯನ್ನು ಮಾಡ್ತಾನೆ. ರಾಜ, ಮಂತ್ರಿ, ಜನರು, ಶಿಷ್ಯರು ಎಲ್ಲರೂ ಮಾಡಿದ ಪೂಜೆಯನ್ನು ನೋಡ್ತಾರೆ. ಪೂಜೆಯನ್ನು ನೋಡಿದಾಗ ಸಹನೆಯಾಗೋದಿಲ್ಲ ವಿದ್ವಾಂಸರಿಗೆ. ಯಾರ ವಿದ್ವಾಂಸರು? ಪ್ರತಾಪ ಸಿಂಹರಾಜನ ಅಧೀನದಲ್ಲಿರುವ ವಿದ್ವಾಂಸರೇ. ಆ ವಿದ್ವಾಂಸರೆಲ್ಲರಿಗೆ ಬಹಳ ಅಸೂಯೆಯಾಗಿ ಬಿಡ್ತದೆ, ಬಹಳ ಕಸಿವಿಸಿಯಾಗಿ ಬಿಡ್ತದೆ. ನಾವೆಲ್ಲ ವಿದ್ವಾಂಸರಲ್ಲಿದ್ದೇವೆ,
ನಮ್ಮನ್ನೆಲ್ಲ ಬಿಟ್ಟು ಯಾವುದೋ ಬೇರೆ ಊರಿನಿಂದ ಬಂದ ಇವರಿಗೆ ಇಷ್ಟು ಪೂಜೆ ಮಾಡ್ತಾರೆ ಇವರೆಲ್ಲ ಸೇರಿ ಅಂತಂದ್ರೆ ಯಾರಿಗೆ ಹೊಟ್ಟೆ ಉರಿ ಆಗೋದಿಲ್ಲ. ಹೀಗಾಗಿ ಆ ಎಲ್ಲ ವಿದ್ವಾಂಸರಿಗೆ ಅಸೂಯ ಅನ್ನೋದಕ್ಕಾಗಿ ದೋಷಯುತಾಹ ಅಂತ ಹೇಳಿದ್ರು. ದೋಷ ಇವೆ, ಅಸೂಯಾದಿ ದೋಷಗಳಿವೆ ಅನ್ನೋದಕ್ಕಾಗಿ ಬಹಳ ಹೊಟ್ಟೆ ಕಿಚ್ಚು ಅವರಿಗೆ ಆಗ್ತದೆ, ಅಸೂಯೆ ಅವರಿಗೆ ಆಗ್ತದೆ. ಆ ರಾಜಾದಿಗಳು ಮಾಡಿದ ಬಹುಮಾನವನ್ನ ಸಹನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗದೆ ಆ ರಾಜನ ಹತ್ತಿರ ಬರ್ತಾರೆ. ರಾಜನ ಹತ್ತಿರ ಬಂದು ಆ ಎಲ್ಲ ಪಂಡಿತರು ಕೂಡ ಮಾತಾಡ್ತಾರೆ, ನಮ್ ರಾಜ ಅಲ್ವಾ, ಹೀಗಾಗಿ ನಾವು ಹೋಗಿ ಹೇಳ್ಬೋದು ರಾಜನಿಗೆ ಅಂತ ಹೇಳಿ ಧೈರ್ಯದಿಂದ ಆ ಎಲ್ಲ ಪಂಡಿತರು ರಾಜನ ಹತ್ತಿರ ಹೋಗಿ ಮಾತನಾಡ್ತಾರೆ. ಪ್ರಭಿಕ್ಷತೆ ಭಿಕ್ಷುರಯಂ ಪ್ರಸಂಗಂ ಕ್ಷಿಪನ್ ಸಶೈವಾಗಮೈಕ್ಯಶಾಸ್ತ್ರಂ ಭವಾನ್ನ ಆಜ್ಞಾಂ ಪ್ರತಿಪಾದಯೇಚ್ಛೇತ್ ಪ್ರಸಂಗಯಾಮೋಹ್ಯಮುನಾ ಸಹೇತಿ ಪ್ರಭಿಕ್ಷತೆ ಭಿಕ್ಷುರಯಂ ಪ್ರಸಂಗಂ ಕ್ಷಿಪನ್ ಸಶೈವಾಗಮೈಕ್ಯಶಾಸ್ತ್ರಂ ಭವಾನ್ನ ಆಜ್ಞಾಂ ಪ್ರತಿಪಾದಯೇಚ್ಛೇತ್ ಪ್ರಸಂಗಯಾಮೋಹ್ಯಮುನಾ ಸಹೇತಿ ಪ್ರಭಿಕ್ಷತೆ ಭಿಕ್ಷುಃ ಅಯಂ ಪ್ರಸಂಗಂ ಕ್ಷಿಪನ್ ಸಶೈವಾಗಮಂ ಐಕ್ಯಶಾಸ್ತ್ರಂ ಭವಾನ್ ನಃ ಆಜ್ಞಾಂ ಪ್ರತಿಪಾದಯೇತ್ ಚೇತ್ ಪ್ರಸಂಗಯಾಮಃ ಹಿ ಅಮುನಾ ಸಹ ಇತಿ. ಅದೊಂದು ಕ್ರಿಯಾಪದ ಇದೆ. ಇನ್ನೊಂದು ಕ್ರಿಯಾಪದ ಬಭಾಷಿರಿ ಅಂತ ಅನ್ನೋದು ಇಟ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಕ್ರಿಯಾಪದ ಇದೆ, ಪ್ರಸಂಗಯಾಮಃ, ಪ್ರಸಂಗವನ್ನು ಮಾಡುತ್ತೇವೆ ಅಂದ್ರೆ ವಾದವನ್ನು ಮಾಡುತ್ತೇವೆ ಅಂತ ಅರ್ಥ. ಪ್ರಸಂಗಯಾಮಃ ಕೇನ ಅಮುನ ಕೇ ವಯಂ ಕಿಂ ಚೇತ್ ಕಿಂ ಕುರ್ಯಾತ್ ಚೇತ್ ಏನು ಮಾಡಿದರೆ ಆಜ್ಞಾನ್ ಬೇಕು. ಇಲ್ಲೊಂದು ಕ್ರಿಯಾಪದ ಇಟ್ಕೊಂಡು ಹೇಳಬೇಕು. ಕಿಂ ಕುರ್ಯಾತ್ ಚೇತ್ ಪ್ರತಿಪಾದಯೇತ್ ಚೇತ್ ಪ್ರತಿಪಾದಯೇತ್ ಚೇತ್ ಕಾಂ ಆಜ್ಞಾಂ ಕಹ ಭವಾನ್. ಇನ್ನೊಂದು ಕ್ರಿಯಾಪದ ಇದೆ, ಪ್ರಭಿಕ್ಷತೆ. ಕಿಂ ಪ್ರಭಿಕ್ಷತೆ ಪ್ರಸಂಗಂ ಕಹ ಅಯಂ ಕಿಂ ಕುರ್ವನ್ ಕ್ಷಿಪನ್ ಕಿಂ ಕ್ಷಿಪನ್. ಅದು ವಿಶೇಷಣ. ಅದು ಐಕ್ಯಶಾಸ್ತ್ರಂ ಕಥಂ ಭೂತಂ ಸಶೈವಾಗಮಂ. ಸಶೈವಾಗಮಂ ಶಿವಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವ ಆಗಮದಿಂದ ಸಹಿತವಾದ ಶೈವಾಗಮ ಅಂದ್ರೆ ಶಿವಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುವ ಆಗಮ ಅದರಿಂದ ಸಹಿತವಾದ ಐಕ್ಯಶಾಸ್ತ್ರಂ ಐಕ್ಯ ಪ್ರತಿಪಾದಕವಾದ ಶಾಸ್ತ್ರವನ್ನು ಕ್ಷಿಪನ್ ನಿರಾಕರಣೆ ಮಾಡುತ್ತಾ ಅಯಂ ಸತ್ಯಬೋಧ ತೀರ್ಥರು ಪ್ರಸಂಗಂ ವಾದವನ್ನು ಪ್ರಭಿಕ್ಷತೆ ಆಗ್ರಹಪೂರ್ವಕವಾಗಿ ಯಾಚಿಸುತ್ತಿದ್ದಾರೆ. ಭವಾನ್ ತಾವು ನಹ ಭಿಕ್ಷು ಭಿಕ್ಷುಗಳಾದ ಅಯಂ ಭಿಕ್ಷುಗಳಾದ ಸತ್ಯಬೋಧ ತೀರ್ಥರು ಪ್ರಸಂಗಂ ಪ್ರಭಿಕ್ಷತೆ ವಾದವನ್ನು ಆಗ್ರಹಪೂರ್ವಕವಾಗಿ ಯಾಚಿಸುತ್ತಿದ್ದಾರೆ. ಭವಾನ್ ತಾವು ನಹ ನಮಗೆ ಆಜ್ಞೆಯನ್ನು ಆದೇಶವನ್ನು ಪ್ರತಿಪಾದಯೇತ್ ಚೇತ್. ಅದೇನು ಪ್ರತಿಪಾದಯತಿ ಅಂದ್ರೆ ಕೊಡೋದು ಅಂತ ಅರ್ಥ. ಇಲ್ಲಿ ಪ್ರತಿಪಾದನೆ ಮಾಡೋದು ಅಂತ ಅರ್ಥ ಅಲ್ಲ. ಆದೇಶವನ್ನು ಪ್ರತಿಪಾದಯೇತ್ ಚೇತ್ ಪ್ರತಿಪಾದನೆ ಮಾಡುವುದಾದರೆ ಅಂದ್ರೆ ನೀಡುವುದಾದರೆ ವಯಂ ನಾವು ಅಮುನಾ ಸತ್ಯಬೋಧ ತೀರ್ಥರೊಂದಿಗೆ ಪ್ರಸಂಗಯಾಮಃ ಪ್ರಸಂಗವನ್ನು ಮಾಡುತ್ತೇವೆ, ವಾದವನ್ನು ಮಾಡುತ್ತೇವೆ. ಇತಿ ರೀತಿಯಾಗಿ ಬಭಾಷಿರೆ ಮಾತನಾಡಿದರು. ಬೈತಾ ಇರ್ತೀವಲ್ಲ ಅಧಿಕ ಪ್ರಸಂಗ ಮಾಡಬೇಡ ಅಂತ. ಅಂದ್ರೆ ಪ್ರಸಂಗ ಅಂದ್ರೆ ವಾದ ಅಂತ ಅರ್ಥ. ಸುಮ್ಮನೆ ಗೊತ್ತಿಲ್ಲದೆ ಇದ್ದು ಮಾತಾಡ್ತಾ ಕೊಡಬೇಡ ಅಂತ ಅದಕ್ಕೆ ಅಭಿಪ್ರಾಯ. ಹಾಗೆ ಪ್ರಸಂಗಯಾಮಃ ವಾದವನ್ನು ಮಾಡ್ತೇವೆ, ನೀವು ಅನುಮತಿ ಕೊಟ್ರೆ ನಾವು ವಾದವನ್ನು ಮಾಡ್ತೇವೆ. ಆ ಬ್ರಾಹ್ಮಣರೆಲ್ಲ
ಪಂಡಿತರೆಲ್ಲ ರಾಜನ ಹತ್ರ ಹೋಗ್ತಾರೆ. ಪ್ರತಾಪ ಸಿಂಹ ರಾಜ ತಮ್ಮ ಒಡೆಯ ರಾಜನ ಹತ್ರ ಹೋಗಿ ಹೇಳ್ತಾರೆ, ನೀವು ಸತ್ಯಬೋಧರಿಗೆ ಇಷ್ಟೆಲ್ಲ ಮರ್ಯಾದೆಯನ್ನು ಮಾಡ್ತಾ ಇದ್ದೀರಿ. ಅವರು ಶೈವಾಗಮವನ್ನು ನಿರಾಕರಣೆ ಮಾಡ್ತಾರೆ, ಐಕ್ಯಶಾಸ್ತ್ರವನ್ನು ನಿರಾಕರಣೆ ಮಾಡ್ತಾರೆ, ನಮ್ಮನ್ನು ವಾದಕ್ಕೆ ಕರೆದಿದ್ದಾರೆ, ನಿಮಗೆ ಇದ್ರೆ ಬನ್ನಿ ವಾದಕ್ಕೆ ಬನ್ನಿ ಅಂತ ವಾದಕ್ಕೆ ಕರೆದಿದ್ದಾರೆ. ಹೀಗೆ ವಾದಕ್ಕೆ ಕರೆದಾಗ ವಾದ ಮಾಡದೆ ನಾವು ಸುಮ್ಮನೆ ಕೂತಿದ್ದೇವೆ. ಯಾಕೆ? ನಿಮ್ಮ ಮೇಲಿನ ಗೌರವ. ಅತಿಥಿಗಳಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ, ಅವರು ಈ ಊರಿನವರಲ್ಲ, ಈ ರಾಜ್ಯದಲ್ಲಿರುವವರಲ್ಲ, ಅತಿಥಿಗಳಾಗಿ ಬಂದಿದ್ದಾರೆ. ನಾವೇನಾದ್ರೂ ಮಾಡಿಬಿಟ್ರೆ ಅವರಿಗೆ ಅವಮಾನವಾಗ್ತದೆ. ಹೀಗಾಗಿ ನಿಮ್ಮ ಅಭಿಪ್ರಾಯ ಏನು ನಮಗೆ ಗೊತ್ತಿಲ್ಲ, ನೀವೇನಾದ್ರೂ ಅನುಮತಿಯನ್ನು ನಮಗೆ ಕೊಟ್ರಿ ಅಂತಂದ್ರೆ ಅವರ ಜೊತೆಗೆ ನಾವು ವಾದ ಮಾಡ್ತೇವೆ ಅಂತ ಹೇಳಿ ಆ ಎಲ್ಲ ಪಂಡಿತರು ಪ್ರತಾಪ ಸಿಂಹರಾಜನಿಗೆ ಹೋಗಿ ಕೇಳ್ತಾರೆ. ಉದೀರಿತಂ ಸೂರಿಭಿಃ ಆಶ್ರಿತಸ್ವೈಃ ನಿಶಮ್ಯ ರಾಜ ಸಚಿವಂ ಸ್ವಮಾಹ ವಚೋ ವಿವೇಕೈ ಕಿಮಿದಂ ಯಥಾರ್ಥಂ ವಿಚಾರಯಸ್ವೇತ್ಯಥವಾ ಯಥಾರ್ಥಂ. ಉದೀರಿತಂ ಸೂರಿಭಿರಾಶ್ರಿತಸ್ವೈಃ ನಿಶಮ್ಯ ರಾಜ ಸಚಿವಂ ಸ್ವಮಾಹ ವಚೋ ವಿವೇಕಿ ಕಿಮಿದಂ ಯಥಾರ್ಥಂ ವಿಚಾರಯಸ್ವೇತ್ಯಥವಾ ಯಥಾರ್ಥಂ. ಉದೀರಿತಂ ಸೂರಿಭಿಃ ಆಶ್ರಿತಸ್ವೈಃ ನಿಶಮ್ಯ ರಾಜ ಸಚಿವಂ ಸ್ವಂ ಆಹ ವಚಃ ವಿವೇಕಿ ಕಿಂ ಇದಂ ಯಥಾರ್ಥಂ ವಿಚಾರಯಸ್ವ ಇತಿ ಅಥವಾ ಅಯಥಾರ್ಥಂ. ವಿಚಾರಯಸ್ವ ಇನ್ನೊಂದು ಕ್ರಿಯಾಪದ ಇದೆ. ಆಹ, ಕಹ ಆಹ? ರಾಜ. ಕಥಂ ಭೂತಃ ರಾಜ? ಕಥಂ ಭೂತಃ ರಾಜ ಅಲ್ಲ, ವಿವೇಕಿ. ವಿವೇಕಿ ರಾಜ. ಕಂ ಪ್ರತಿ ಆಹ? ಸಚಿವಂ. ಕಿಮಿತಿ ಆಹ? ವಿಚಾರಯಸ್ವ ಇತಿ ಆಹ. ಕಿಂ ಯಥಾರ್ಥಂ ಪುನಃ ಕಿಂ ಅಯಥಾರ್ಥಂ. ಕಿಂ ಯಥಾರ್ಥಂ ಅಯಥಾರ್ಥಂ ಇದಂ. ಕಿಂ ಕೃತ್ವಾ ನಿಶಮ್ಯ. ಕಿಂ ನಿಶಮ್ಯ? ಈ ವಚಃ ನಿಶಮ್ಯ. ಕಥಂ ಭೂತಂ ವಚಃ? ಉದೀರಿತಂ ಕೈಃ ಸೂರಿಭಿಃ. ಕಥಂ ಭೂತೈಃ? ಆಶ್ರಿತಸ್ವೈಃ. ವಿವೇಕಿ ವಿವೇಕಿಯಾದ, ರಾಜ ರಾಜನು, ಪ್ರತಾಪ ಸಿಂಹರಾಜನು, ಆಶ್ರಿತ ಸ್ವೈಹಿ ಸ್ವ ತಮ್ಮನ್ನು ಆಶ್ರಯಿಸಿರುವ ತಮ್ಮನ್ನು ಆಶ್ರಯಿಸಿರುವ ಸೂರಿಭಿಹಿ ಪಂಡಿತರಿಂದ ಉದೀರಿತಂ ಹೇಳಲ್ಪಟ್ಟ ವಚಃ ಮಾತನ್ನು ನಿಶಮ್ಯ ಕೇಳಿ, ಇದಂ ಪಂಡಿತರು ಹೇಳಿದ ಮಾತು ಯಥಾರ್ಥಂ ಸತ್ಯವೋ ಅಥವಾ ಅಥವಾ ಅಯಥಾರ್ಥಂ ಅಯಥಾರ್ಥವೋ ವಿಚಾರಯಸ್ವ ವಿಚಾರ ಮಾಡಿರಿ ಇತಿ ಎಂದು ಸ್ವಂ ಅಮಾತ್ಯಂ ತಮ್ಮ ಮಂತ್ರಿಗಳನ್ನು, ಸ್ವಂ ಸಚಿವಂ ತಮ್ಮ ಮಂತ್ರಿಗಳನ್ನು ಕುರಿತು ಆಹ ಹೇಳಿದನು. ಪಂಡಿತರೆಲ್ಲ ಹೋಗಿ ಹೇಳ್ತಾರೆ, ಸತ್ಯಬೋಧರು ವಾಕ್ಯಾರ್ಥಕ್ಕೆ ಕರೀತಾ ಇದ್ದಾರೆ, ವಾದ ಮಾಡಲಿಕ್ಕೆ ಕರೀತಾ ಇದ್ದಾರೆ, ನಿಮ್ಮ ಅನುಮತಿ ಇದ್ರೆ ನಾವು ವಾದ ಮಾಡ್ತೇವೆ ಅಂತ ಅಂದಾಗ ರಾಜ ವಿವೇಕಿಯವರು. ಯದ್ಯಪಿ ನಮ್ಮವರು ಹೇಳಿದ್ದಾರೆ ಎಂದ ಮಾತ್ರಕ್ಕೆ ಅದನ್ನು ಒಪ್ಪಬೇಕು ಅಂತ ಇಲ್ಲ. ಹೀಗಾಗಿ ಸುಮ್ಮನೆ ಈ ಜಗಳಕ್ಕೆ ಸೊಪ್ಪು ಹಾಕುವ ರಾಜನಲ್ಲ ಅನ್ನೋದಕ್ಕಾಗಿ ರಾಜ ತನ್ನ ಮಂತ್ರಿಯನ್ನ ಕರೀತಾನೆ. ಮಂತ್ರಿಯನ್ನು ಕರೆದು ಹೇಳ್ತಾರೆ, ಪಂಡಿತರೆಲ್ಲ ಹೀಗೆ ಹೇಳ್ತಾ ಇದ್ದಾರೆ, ಮತ್ತೆ ಸತ್ಯಬೋಧರು ವಾದಕ್ಕೆ ಬನ್ನಿ ಅಂತ ಕರೆದಿದ್ದಾರಂತೆ, ಇದು ನಿಜವಾ ಯಥಾರ್ಥವಾ ಅಥವಾ ಸುಳ್ಳ, ಸತ್ಯವೋ ಸುಳ್ಳೋ ನೀವು ವಿಚಾರ ಮಾಡಿ ನಮಗೆ ತಿಳಿಸಿ ಅಂತ ಆ ರಾಜ ಪ್ರತಾಪ ಸಿಂಹರಾಜ ತಮ್ಮ ಮಂತ್ರಿಗಳಿಗೆ ಹೇಳ್ತಾರೆ. ಅಮುಂ ಪರಿವ್ರಾಜಕ ಲೋಕರಾಜಂ ಸ್ವಯಂ ವ್ರಜಿತ್ವಾ ವ್ರಜನೀಯ ಭಿನ್ನಂ ತದಾದರೋತೀವ ತರಂಸ ಮಂತ್ರಿ
ಪ್ರಣಮ್ಯ ನಮ್ಯಂ ಸಮಪೃಚ್ಛತೇತಿ ಅಮುಂ ಪರಿವ್ರಾಜಕ ಲೋಕರಾಜಂ ಸ್ವಯಂ ವ್ರಜಿತ್ವಾ ವ್ರಜನೀಯ ಭಿನ್ನಂ ತದಾದರೋತೀವ ತರಾಂಸಮಂತ್ರೀ ಪ್ರಣಮ್ಯ ನಮ್ಯಂ ಸಮಪೃಚ್ಛತೇತಿ ಅಮುಂ ಪರಿವ್ರಾಜಕ ಲೋಕರಾಜಂ ಸ್ವಯಂ ವ್ರಜಿತ್ವಾ ಅವ್ರಜನೀಯ ಭಿನ್ನಂ ತದಾದರಃ ಅತೀವ ತರಾಂ ಸಹ ಮಂತ್ರಿ ಪ್ರಣಮ್ಯ ನಮ್ಯಂ ಸಮಪೃಚ್ಛತ ಇತಿ. ಸಮಪೃಚ್ಛತ ಕಿಂ ಕೃತ್ವಾ ಸಮಪೃಚ್ಛತ? ಪ್ರಣಮ್ಯ. ಕಿಂ ಸಮಪೃಚ್ಛತ? ಇತಿ ಸಮಪೃಚ್ಛತ. ಕಂ ಸಮಪೃಚ್ಛತ? ಅಮುಂ ಕಥಂ ಭೂತಂ? ನಮ್ಯಂ. ಪುನಃ ಕಥಂ ಭೂತಂ? ಅವ್ರಜನೀಯ ಭಿನ್ನಂ. ಪುನಃ ಕಥಂ ಭೂತಂ? ಪರಿವ್ರಾಜಕ ಲೋಕರಾಜಂ. ಕಥಂ ಸಮಪೃಚ್ಛತ? ಸ್ವಯಂ. ಕಃ ಸಮಪೃಚ್ಛತ? ಮಂತ್ರಿ. ಸಹ ಮಂತ್ರಿ. ಕಥಂ ಭೂತಃ? ತದಾದರಃ. ಕಥಂ? ಅತೀವ ತರಾಂ. ಅತೀವ ತರಾಂ ಅತಿಶಯವಾಗಿ. ತದಾ ಅತೀವ ಅಂದ್ರೆ ಅತಿಶಯವಾಗಿ, ತರ ಅಂತ ಅನ್ನೋ ಶಬ್ದಕ್ಕೆ ಇನ್ನೂ ಹೆಚ್ಚು ಅಂತ ಅರ್ಥ. ಅತೀವ ತರಾಂ ಅತ್ಯಂತ ಅತಿಶಯವಾಗಿ, ತದಾದರಃ ಸತ್ಯಬೋಧ ತೀರ್ಥರಲ್ಲಿ ಭಕ್ತಿಯುಳ್ಳ, ಸಹ ಮಂತ್ರಿ. ಮಂತ್ರಿ ಅಂತ ಇದೆಯಲ್ಲ ಪದ. ಸಹ ಮಂತ್ರಿ ರಾಜನಿಂದ ಉಕ್ತನಾದ ಮಂತ್ರಿಯು ಸ್ವಯಂ ತಾನಾಗಿಯೇ ಪರಿವ್ರಾಜಕ ಲೋಕರಾಜಂ. ಪರಿವ್ರಾಜಕ ಅಂದ್ರೆ ಸನ್ಯಾಸಿ. ಪರಿವ್ರಾಜಕ ಲೋಕ, ಪರಿವ್ರಾಜಕ ಜನರು, ಸನ್ಯಾಸಿ ಜನರು. ಅವರಲ್ಲಿ ರಾಜರಾದ, ಸನ್ಯಾಸಿ ಜನರಿಗೆ ರಾಜರಾದ ಔವ್ರಜನೀಯ ಭಿನ್ನಂ. ಇದು ಈ ಕವಿಗಳ ಶೈಲಿ. ಇದು ವ್ರಜನೀಯ ಅಂದ್ರೆ ಗಮ್ಯರು ಅಂತ ಅರ್ಥ. ಅವ್ರ ಹತ್ರ ಹೋಗ್ಬೇಕು, ಯಾರ ಹತ್ತಿರ ಹೋಗಬೇಕೋ ಅಂಥವರು ಅಂತ ಅರ್ಥ. ಗಮ್ಯ ಅಂತ ಅರ್ಥ ವ್ರಜನೀಯ. ವ್ರಜನೀಯ ಭಿನ್ನ ಅಂದ್ರೆ ಅಗಮ್ಯ, ಹೋಗ್ಬಾರದಂಥವ್ರ ಹತ್ರ. ಕೆಲವರ ಹತ್ರ ಹೋಗ್ಬಾರದಲ್ಲ, ಅಗಮ್ಯರವರು. ಔವ್ರಜನೀಯ ಭಿನ್ನಂ, ಹೋಗಬಾರದವರಿಂದ ಭಿನ್ನರಾದವರು. ಅವರು ಯಾರ ಹತ್ರ ಹೋಗಲೇಬೇಕೋ ಅವರು ಅಂತ ಅರ್ಥ. ವ್ರಜನೀಯ ಗಮ್ಯ, ಔವ್ರಜನೀಯ ಅಗಮ್ಯ, ಔವ್ರಜನೀಯ ಭಿನ್ನ ಅಂದ್ರೆ ಗಮ್ಯರೇ ಅಂತ ಅರ್ಥ. ಅವರ ಹತ್ರ ಹೋಗಲೇಬೇಕು ಅಂತ ಅದು ತಿಳಿಸ್ತಾರೆ, ಅವಧಾರಣೆಯನ್ನು ತಿಳಿಸ್ತಾರೆ. ಅವ್ರಜನೀಯ ಭಿನ್ನಂ ಗಮ್ಯರೇ ಆದ ಅಂತ ಅರ್ಥ. ನಮ್ಯಂ ನಮಸ್ಕಾರ ಮಾಡಲು ಯೋಗ್ಯರಾದ. ಅಮುಂ ಸತ್ಯಬೋಧ ತೀರ್ಥರನ್ನು ಪ್ರಣಮ್ಯ ಭಕ್ತಿಯಿಂದ ನಮಸ್ಕಾರ ಮಾಡಿ, ಇತಿ ಮುಂದಿನಂತೆ ಸಮಪೃಚ್ಛತ ವಿನಯದಿಂದ ಪ್ರಶ್ನೆ ಮಾಡಿದನು. ಆ ಯಾವ ಮಂತ್ರಿಗೆ ಹೇಳಿ ಕಳಿಸಿರ್ತಾನಲ್ಲ, ಆ ಮಂತ್ರಿಗೆ ಸತ್ಯಬೋಧರಲ್ಲಿ ಭಾರೀ ಭಕ್ತಿ ಬಂದ್ಬಿಡ್ತದೆ. ಅದು ಹೇಗೋ ಬಂದದ್ದು. ಇದು ಮೊದಲನೇ ಸಲ ಸತ್ಯಬೋಧರ ಜ್ಞಾನವನ್ನ, ಅವರ ಕೀರ್ತಿಯನ್ನ ಕೇಳಿದ್ದಾರೆ. ಈಗ ಕೀರ್ತಿಯನ್ನ ಕೇಳಿ 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 ಅವರಲ್ಲಿ ಅಷ್ಟು ಆದರ ಬಂದು ಹೋಗ್ಬಿಟ್ಟಿದೆ. ಆ ಮಂತ್ರಿಗಳಿಗೆ ಹೇಳಿಬಿಡ್ತಾನೆ ರಾಜ, ನೀವು ಹೋಗಿ ಮತ್ತೆ ಕೇಳ್ಕೊಂಡು ಬನ್ನಿ ಅಂತ. ಅವರ ಮೇಲೆ ಭಾರಿ ಭಕ್ತಿ. ಆದ್ರೆ ರಾಜನ ಆಜ್ಞೆ, ಅಲ್ಲಿ ಭಕ್ತಿ ನಡೆಯೋದಿಲ್ಲ. ರಾಜನ ಆಜ್ಞೆ ಕೆಲಸ ಆಜ್ಞೆಯಿಂದ ಆದೇಶದಿಂದ ಕೆಲಸ ಮಾಡ್ಬೇಕು. ಹೀಗಾಗಿ ಭಾರೀ ಭಕ್ತಿ ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಲ್ಲಿ ಆ ಮಂತ್ರಿಗೆ ಇದೆ. ಹೀಗಾಗಿ ಆ ಮಂತ್ರಿ ಸತ್ಯಬೋಧರ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಆ ರಾಜ ಏನು ಹೇಳಿ ಕಳಿಸಿದ್ನಲ್ಲ, ಮತ್ತೆ ನಮ್ಮ ಪಂಡಿತರನ್ನ ವಾದಕ್ಕೆ ಕರೆದಿದ್ದೀರಿ, ಇದು ಯಥಾರ್ಥವೋ ಅಯಥಾರ್ಥವೋ ಅಂತನ್ನೋ ಪ್ರಶ್ನೆಯನ್ನ ಆ ಮಂತ್ರಿ ಬಂದು ಸತ್ಯಬೋಧರಿಗೆ ಮಾಡ್ತಾನೆ. ಗುರೋಧುನಾತ್ವಾ ಗುರುಶೈವ ಮಾಯಿ ಕೃತಾಂತ ಸಂಖಂಡನ ಬದ್ಧ ದೀಕ್ಷಂ ವಿದೋಸ್ಮದೀಯ ಪ್ರವದಂತೃತಂ ವಾ ನವಾ ಭವಾಂಸ್ತಥ್ಯಮಿದಂ ಬ್ರವೀತೋ ಗುರೋಧುನಾತ್ವಾ ಗುರುಶೈವ ಮಾಯಿ ಕೃತಾಂತ ಸಂಖಂಡನ ಬದ್ಧ ದೀಕ್ಷಂ
ವಿದೋಸ್ಮದೀಯಾಃ ಪ್ರವದಂತ್ರುತಂ ವಾ ನ ವಾ ಭವಾಂಸ್ತಥ್ಯಮಿದಂ ಬ್ರವೀತೋ ಗುರೋ ಅಧುನಾ ತ್ವಾ ಗುರುಶೈವಮಾಯಿ ಕೃತಾಂತ ಸಂಖಂಡನ ಬದ್ಧ ದೀಕ್ಷಂ ವಿದಃ ಅಸ್ಮದೀಯಾಃ ಪ್ರವದಂತಿ ಋತಂ ವಾ ನ ವಾ ಭವಾನ್ ತಥ್ಯಂ ಇದಂ ಬ್ರವೀತೋ ಬ್ರವೀತೋ ಕಿವಿ ಕಹ ಬ್ರವೀತೋ ಹೇಳಿರಿ. ಭವಾನ್ ಕಿಂ ಬ್ರವೀತೋ ತಥ್ಯಂ ಕಿಮಿತಿ ಇದಂ ಋತಂ ವಾ ನವಾ ಇತಿ ಇದಂ ಋತಂ ವಾ ನವಾ ಇತಿ. ಇನ್ನೊಂದು ಕ್ರಿಯಾಪದ ಇದೆ ಪ್ರವದಂತಿ. ಕಂ ಪ್ರವದಂತಿ ಯುತಂ ಕಂ ಪ್ರವದಂತಿ ಗುರುಶೈವಮಾಯಿ ಕೃತಾಂತ ಸಂಖಂಡನ ಬದ್ಧ ದೀಕ್ಷಂ ಪ್ರವದಂತಿ. ಕಂ ಪ್ರವದಂತಿ ಮತ್ತೆ ತ್ವಾ ಪ್ರವದಂತಿ. ಕೆ ಪ್ರವದಂತಿ ವಿದಃ ಕಥಂ ಭೂತಾಃ ಅಸ್ಮದೀಯಾಃ. ಹೇ ಗುರು, ಗುರುಗಳಾದ ಸತ್ಯಬೋಧ ತೀರ್ಥರೇ, ಅಸ್ಮದೀಯಾಃ ನಮಗೆ ಸಂಬಂಧಿಸಿದ ನಮ್ಮವರಾದ ವಿದಃ ವಿದ್ವಾಂಸರು ವಿದೌ ವಿದಃ ವಿದಃ ವಿದ್ವಾಂಸರು ತ್ವಾ ನಿಮ್ಮನ್ನು ಅಧುನಾ ಈಗ ಗುರುಶೈವಮಾಯಿ ಕೃತಾಂತ ಸಂಖಂಡನ ಬದ್ಧ ದೀಕ್ಷಂ ಗುರು ಮಹತ್ತಾದ ಶೈವ ಶೈವಶಾಸ್ತ್ರ ಮಾಯಿ ಮಾಯಾವಾದಿ ಸಿದ್ಧಾಂತಗಳನ್ನು ಸಂಖಂಡನ ಪ್ರಸಂಗಪೂರ್ವಕವಾಗಿ ಸಂಖಂಡನ ಪ್ರಸಂಗಪೂರ್ವಕವಾಗಿ ಖಂಡನ ಮಾಡುವಲ್ಲಿ ಬದ್ಧ ದೀಕ್ಷಂ ಪ್ರತಿಜ್ಞೆ ಮಾಡಿದವರನ್ನಾಗಿ ಪ್ರವದಂತಿ ಹೇಳುತ್ತಿದ್ದಾರೆ. ಇದಂ ನೀವು ಮಾಡಿದ ಈ ಪ್ರತಿಜ್ಞೆಯು ಋತಂ ವಾ ನವ ಸತ್ಯವೋ ಸುಳ್ಳೋ ಭವಾನ್ ತಾವು ತಥ್ಯಂ ಯಥಾರ್ಥವನ್ನು ಬ್ರವೀತೋ ಹೇಳಿರಿ. ಅಮಾತ್ಯ ಮಂತ್ರಿ ಸತ್ಯಬೋಧ ತೀರ್ಥರ ಹತ್ತಿರ ಬಂದು ಕೇಳ್ತಾರೆ, ಗುರುಗಳೇ, ನಮ್ಮ ಪಂಡಿತರೆಲ್ಲ ರಾಜನ ಹತ್ರ ಬಂದು ಹೇಳಿದ್ದಾರೆ, ನೀವು ಶೈವ ಸಿದ್ಧಾಂತವನ್ನು ಮಾಯಾವಾದಿ ಸಿದ್ಧಾಂತವನ್ನು ಖಂಡನೆ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡಿದ್ದೀರಂತೆ, ಪ್ರತಿಜ್ಞೆ ಮಾಡಿಕೊಂಡಿದ್ದೀರಂತೆ. ಹೀಗೆ ಬಂದು ನಮ್ಮ ವಿದ್ವಾಂಸರು ರಾಜನ ಮುಂದೆ ಹೇಳಿದ್ದಾರೆ. ಆ ಮಾತು ಸತ್ಯವೋ ಸುಳ್ಳೋ ಯಥಾರ್ಥವಾಗಿ ನೀವು ಹೇಳಬೇಕು ಅಂತ ಸತ್ಯಬೋಧರ ಹತ್ತಿರ ಬಂದು ಆ ಮಂತ್ರಿ ಕೇಳ್ತಾ ಇದ್ದಾರೆ. ಇನ್ನು ಮೇಲೆ 2 ಶ್ಲೋಕಗಳು ಸೇರಿಸ್ತಾರೆ. ಸುಸೌಮ್ಯ ಇತ್ತಂ ಸಚಿವೇನ ಪೃಷ್ಟಃ ಸಭವ್ಯ ಬೋಧಸ್ತು ತದಾಸ್ಮಿತಾಸ್ಯಃ ಸ್ವಕರ್ತೃಕಸ್ತದ್ಬುಧ ಕರ್ಮಕೋಯಃ ಪ್ರಸಂಗಕಾಲೇ ಪ್ರಚುರಾಭಿಷಂಗಃ. ಸುಸೌಮ್ಯ ಇತ್ತಂ ಸಚಿವೇನ ಪೃಷ್ಟಃ ಸಭವ್ಯ ಬೋಧಸ್ತು ತದಾಸ್ಮಿತಾಸ್ಯಃ ಸ್ವಕರ್ತೃಕಸ್ತದ್ಬುಧ ಕರ್ಮಕೋಯಃ ಪ್ರಸಂಗಕಾಲೇ ಪ್ರಚುರಾಭಿಷಂಗಃ ಭೃಶಂ ಭವಿಷ್ಯನ್ ಸ್ವಗುರೋಃ ಪ್ರಸಾದಾತ್ ಗುರೋರನೇಹಾಂತರಭಾವಿನಂ ತಂ ಅತೀವ ನಿಶ್ಚಿತ್ಯ ಶುಚೌ ಸ್ವಚಿತ್ತೇ ಸುಚಾತುರಿಃ ಸೂಚಿತ ವಾಚಮೂಚೇ ಭೃಶಂ ಭವಿಷ್ಯನ್ ಸ್ವಗುರೋಃ ಪ್ರಸಾದಾತ್ ಗುರೋರನೇಹಾಂತರಭಾವಿನಂ ತಂ ಅತೀವ ನಿಶ್ಚಿತ್ಯ ಶುಚೌ ಸ್ವಚಿತ್ತೇ ಸುಚಾತುರಿ ಸೂಚಿತ ವಾಚಮೂಚೇ. ಕ್ರಿಯಾಪದ ಊಚೆ ಪದಚ್ಛೇದ ಮಾಡಿಲ್ಲಲ್ವಾ? ಸುಸೌಮ್ಯ ಇತ್ತಂ ಸಚಿವೇನ ಪೃಷ್ಟಃ ಸಹ ಭವ್ಯಬೋಧಃ ತು ತದಾ ಸ್ಮಿತಾಸ್ಯಃ ಸ್ವಕರ್ತೃಕಃ ತದ್ಬುಧ ಕರ್ಮಕಃ ಯಃ ಪ್ರಸಂಗಕಾಲೇ ಪ್ರಚುರಾಭಿಷಂಗಃ ಭೃಶಂ ಭವಿಷ್ಯನ್ ಸ್ವಗುರೋಃ
ಪ್ರಸಾದಾತ್ ಗುರೋಃ ಅನೇಹಾಂತರ ಭಾವಿನಂ ತಂ ಅತಿ ಇವ ನಿಶ್ಚಿತ್ಯ ಶುಚೌ ಸ್ವಚಿತ್ತೆ ಸುಚಾತುರಿಃ ಸೂಚಿತವಾಚಂ ಊಚೆ. ಕ್ರಿಯಾಪದ ಊಚೆ. ಕಾಂ ಊಚೆ ಸೂಚಿತವಾಚಂ ಊಚೆ. ಕಿಂ ಕೃತ್ವಾ ನಿಶ್ಚಿತ್ಯ. ಕಥಂ ನಿಶ್ಚಿತ್ಯ? ಅತೀವ. ಕಂ ನಿಶ್ಚಿತ್ಯ? ಅನೇಹಾಂತರ ಭಾವಿನಂ. ಕಸ್ಮಿನ್ ನಿಶ್ಚಿತ್ಯ? ಸ್ವಚಿತ್ತೆ. ಕಥಂ ಭೂತೆ? ಶುಚೌ. ಕಂ ನಿಶ್ಚಿತ್ಯ? ತಂ. ಕಹ? ಯಃ. ಭವ್ಯಬೋಧಃ ಸಹ. ಭವ್ಯಬೋಧಃ ಸಹ. ಕಥಂ ಭೂತಃ? ಸ್ಮಿತಾಸ್ಯಃ. ಅದು ಭವಿಷ್ಯನ್. ನಾನೇ ಹೇಳಲೇಬೇಕಾದ ಅನ್ವಯದಲ್ಲಿ ಸ್ವಲ್ಪ ಕಷ್ಟ. ಭವಿಷ್ಯನ್. ಕಥಂ ಭವಿಷ್ಯನ್? ಭೃಶಂ ಭವಿಷ್ಯನ್. ಕಹ ಭವಿಷ್ಯನ್? ಪ್ರಚುರಾಭಿಷಂಗಃ. ಯಹ ಪ್ರಚುರಾಭಿಷಂಗಃ. ಇಲ್ಲಿ ಕಸ್ಮಿನ್ ಪ್ರಸಂಗ ಕಾಲೇ. ಕಹ ಭವಿಷ್ಯನ್? ಯಹ ಅಲ್ಲಿ ಕಥಂ ಭೂತಃ ತದ್ಬುಧ ಕರ್ಮಕಃ. ಪುನಃ ಕಥಂ ಭೂತಃ? ಸ್ವಕರ್ತೃಕಃ. ಕಸ್ಮಾತ್? ಕಸ್ಮಾತ್ ಪ್ರಸಾದಾತ್. ಕಥಂ ಭೂತಾತ್ ಪ್ರಸಾದಾತ್? ಅದು ಷಷ್ಠಿ. ಅದು ಕಥಂ ಭೂತಾತ್ ಪ್ರಸಾದಾತ್ ಗುರೋಃ. ಪಂಚಮಿ ಭಕ್ತಿ ಏಕವಚನ. ಅದು ಗುರೋಃ ಅಂತ ಅನ್ನೋದು. ಗುರೋಃ ಪ್ರಸಾದ. ಕಸ್ಯ? ಈಗ ಸ್ವಗುರೋಃ. ಇತ್ತಂ ಈ ರೀತಿಯಾಗಿ ಸಚಿವೇನ ಮಂತ್ರಿಯಿಂದ ಪೃಷ್ಟ ಕೇಳಲ್ಪಟ್ಟ ಸುಸೌಮ್ಯ ಅತ್ಯಂತ ಸೌಮ್ಯರಾದ ಅವರ ಸ್ವಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸುಸೌಮ್ಯ ಅತ್ಯಂತ ಸೌಮ್ಯರಾದ ಸುಚಾತುರಿಹಿ ಅತ್ಯಂತ ಚತುರರಾದ. ಸೌಮ್ಯ ಮಾತ್ರಕ್ಕೆ ಯಾರೇನಂತಾರೆ ಕೇಳ್ತಾ ಕೊಡೋದಲ್ಲ. ಸುಚಾತುರಿಹಿ ಯಾರನ್ನು ಹೇಗೆ ನಿಗ್ರಹ ಮಾಡಬೇಕು ಅಂತ ಅನ್ನೋ ಚಾತುರ್ಯವೂ ಇದೆ. ಸುಚಾತುರಿಹಿ ಅತ್ಯಂತ ಚತುರರಾದ. ಸಹ ಭವ್ಯಬೋಧ. ಏನಂತ ಹೇಳ್ಬೋದು ಭವ್ಯಬೋಧ ಅಂದ್ರ? ಭವ್ಯವಾದ ಜ್ಞಾನವುಳ್ಳ. ಆದ್ರೆ ಭವ್ಯ ಎಂಬ ಶಬ್ದಕ್ಕೆ ಸತ್ಯ ಅಂತ ಅನ್ನೋ ಅರ್ಥ ಇದೆ. ಮೇದಿನಿ ಕೋಶವನ್ನು ಕೊಟ್ಟಿದ್ದಾರೆ. ಭವ್ಯಂ ಶುಭೇಚ ಸತ್ಯೇಚ. ಭವ್ಯ ಎಂಬ ಶಬ್ದಕ್ಕೆ ಸತ್ಯ ಅಂತ ಅರ್ಥ. ಎಲ್ಲಾದ್ರೂ ಕೇಳಿದ್ದೀರಾ ಶಬ್ದ? ನಾನೇ ಕೇಳಿಲ್ಲ. ಭವ್ಯ ಎಂಬ ಶಬ್ದಕ್ಕೆ ಸತ್ಯ ಎಂಬ ಅರ್ಥವನ್ನು ಇದು ಮೊದಲನೇ ಸಲ ನಾನು ಕೇಳ್ತಾ ಇರೋದು. ಅದೇ ಓದಿಲ್ಲ. ಹೆಚ್ಚು ಓದಿದ್ರೆ ಕೇಳಿರಬಹುದಾಗಿತ್ತು. ಇರ್ಲಿ. ಭವ್ಯಬೋಧ ಅಂದ್ರೆ ಸತ್ಯಬೋಧ ಅಂತ ಅರ್ಥ. ತದಾ ಆವಾಗ ಸ್ಮಿತಾಸ್ಯ ಮಂದಹಾಸ ಮಾಡಿದವರಾಗಿ. ಗುರೋಃ ಅಂದ್ರೆ ಇಲ್ಲಿ ಏನರ್ಥ? ದೊಡ್ಡದಾದ ಅಂತ ಅರ್ಥ. ಇಲ್ಲಿ ಗುರುಗಳು ಅಂತ ಅರ್ಥ ಅಲ್ಲ. ಗುರು ದೊಡ್ಡದಾದ, ಹಿರಿದಾದ ಅಂತ ಅರ್ಥ. ಸ್ವಗುರೋಃ ತಮ್ಮ ಗುರುಗಳಾದ ಸತ್ಯಪ್ರಿಯ ತೀರ್ಥರ ಪ್ರಸಾದಾತ್ ಅನುಗ್ರಹದಿಂದ. ಪ್ರಸಾದಾತ್ ಅನ್ನೋದಕ್ಕೆ ವಿಶೇಷಣ. ಗುರೋಃ ಪ್ರಸಾದಾತ್ ದೊಡ್ಡದಾದ ಅನುಗ್ರಹದಿಂದ, ಹಿರಿದಾದ ಅನುಗ್ರಹದಿಂದ. ಗೊತ್ತಾಗ್ಲಿಲ್ವಾ? ಯಾಕೆ? ಗುರು ಎನ್ನೋ ಶಬ್ದಕ್ಕೆ ದೊಡ್ಡದು ಅಂತ ಅರ್ಥ ಇದೆ. ಈ ಗುರುಗಳು ಅಂತ ಅರ್ಥ ಅಲ್ಲ. ಭಾರ ಅಂತೂ ಅರ್ಥ ಇದೆ, ದೊಡ್ಡದು ಅಂತೂ ಅರ್ಥ ಇದೆ. ಈಗ ದೊಡ್ಡದಾದ ಹಿರಿದಾದ ಅನುಗ್ರಹ, ದೊಡ್ಡದಾದ ಅನುಗ್ರಹ. ಆ ಅನುಗ್ರಹದಿಂದ ಸ್ವಕರ್ತೃಕಃ ತಾವೇ ಕರ್ತೃವಾಗಿ ಉಳ್ಳ, ತದ್ಬುಧ ಕರ್ಮಕಃ ಪ್ರತಾಪ ಸಿಂಹರಾಜನ ವಿದ್ವಾಂಸರೇ ಕರ್ಮವಾಗಿ ಉಳ್ಳ, ಪ್ರಸಂಗ ಕಾಲೇ ವಾದ ಮಾಡುವ ಕಾಲದಲ್ಲಿ, ಯಹ ಪ್ರಚುರಾಭಿಷಂಗ ಯಾವ ಮಹಾಪರಾಭವವೂ, ಪರಾಭವ ಅಂದ್ರೆ ಸೋಲು, ಯಾವ ದೊಡ್ಡ ಸೋಲು ಭೃಶಂ ಅವಶ್ಯವಾಗಿ ಭವಿಷ್ಯನ್ ಇನ್ನ ಮುಂದೆ ಆಗುವುದಿದೆಯೋ
ತಮ್ ಆ ವಾದವನ್ನು ಶುಚೌ ಶುದ್ಧವಾದ ಸ್ವಚಿತ್ತೆ ತಮ್ಮ ಮನಸ್ಸಿನಲ್ಲಿ ಅನೇಹಾಂತರ ಭಾವಿನಂ ಕಾಲಾಂತರದಲ್ಲಿ ಆಗುವುದನ್ನಾಗಿ ಅತೀವ ನಿಶ್ಚಿತ್ಯ ಅತ್ಯಂತವಾಗಿ ನಿಶ್ಚಯ ಮಾಡಿಕೊಂಡು ಸೂಚಿತ ವಾಚಂ ಉಚಿತ ವಾಚಂ ಅತ್ಯಂತ ಉಪಪನ್ನವಾದ ಮಾತನ್ನು ಪೂಜೆ ಆಡಿದರು. 2 ಶ್ಲೋಕ ಮಾಡ್ತಾರೆ. ಯಾಕೆ ಅವನು ಬಂದೇನ್ ಕೇಳಿದ? ನೀವು ಅದ್ವೈತವನ್ನ ಖಂಡನೆ ಮಾಡುವುದಕ್ಕಾಗಿ ನಮ್ಮ ವಿದ್ವಾಂಸರನ್ನ ಕರೆದಿದ್ದೀರಂತೆ, ಹೌದಾ ಅಂತ ಹೇಳಿದ್ರು. ಅದ್ವೈತವನ್ನ ಖಂಡನೆ ಮಾಡ್ಲಿಕ್ಕೆ ದ್ವೈತವನ್ನು ಸಮರ್ಥನೆ ಮಾಡ್ಬೇಕಲ್ಲ. ದ್ವೈತ ಸಮರ್ಥನೆ ಹೇಗೆ? 2ರಿಂದ 2 ಶ್ಲೋಕಗಳು ಇಲ್ಲಿ ಹಾಗಿರಬಹುದು ಅಂತ ಅಷ್ಟೇ ಊಹೆ. 2 ಶ್ಲೋಕಗಳನ್ನು ಹೇಳ್ತಾ ಏನ್ ಸೂಚನೆ ಮಾಡ್ತಾ ಇದ್ದಾರೆ? ನಮ್ದು ದ್ವೈತ, ಒಂದೇ ಅನ್ವಯ ದ್ವೈತ. 2 ಶ್ಲೋಕಗಳನ್ನು ಹೇಳಿ ನಮ್ದು ದ್ವೈತ ಅಂತ ಸೂಚನೆ ಮಾಡಿದ್ರು. ಸೂಚನೆ ಮಾಡ್ತಾ ಅವ್ರು ಏನ್ ಹೇಳ್ತಾ ಇದ್ದಾರೆ? ಮಂತ್ರಿ ಆ ರೀತಿಯಾಗಿ ಕೇಳಿದ ಮೇಲೆ ಭಾರಿ ಸೌಮ್ಯರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅದೆಷ್ಟೇ ಚಾತುರ್ಯ ಅವೆರಡೂ ಇಲ್ಲಿ ಕಾಣಿಸ್ತಾ ಇದೆ. ಆ ಮಂತ್ರಿ ಬಂದು ಕೇಳಿದಾಗ ನೀವು ಖಂಡನೆ ಮಾಡ್ತೀರಂತೆ, ಹೌದಾ? ಅದು ಸುಳ್ಳಿದ್ರು ಇನ್ನೊಬ್ಬರಾಗಿದ್ರೆ ಹೌದು ಮಾಡ್ತೀವಿ, ಕರೀರಿ ಇದ್ರೆ ಅವರಿಗೆ ಅಂತ ಇದ್ರು. ಆದ್ರೆ ಆ ರೀತಿಯಾದ ಕಟುಭಾಷಣ ಅವರಲ್ಲಿ ಇದ್ದಿದ್ದಿಲ್ಲ. ಬಹಳ ಸೌಮ್ಯವಾಗಿ ಉತ್ತರವನ್ನು ಕೊಡ್ತಾರೆ. ಭಾರಿ ಚಾತುರ್ಯದಿಂದ ಉತ್ತರವನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಕೊಡ್ತಾರೆ. ಮಂದಹಾಸ ಮಾಡ್ತಾರೆ. ಮೊದಲಿಗೆ ಸ್ಮಿತಾಸ್ಯ ಮಂದಹಾಸ ಮಾಡಿ ಅವರ ಆಲೋಚನೆ ಮಾಡ್ತಾರೆ. ನಮ್ಮ ಗುರುಗಳ ಅನುಗ್ರಹದಿಂದ ನಮಗೆ ಅವರಿಗೆ ವಾದ ಆಗೇ ಆಗ್ತದೆ. ಇನ್ನು ಮುಂದೆ ಭವಿಷ್ಯ ಅವರಿಗೆ ಗೊತ್ತು. ಈಗ ವಾದ ಇಲ್ಲ, ಈಗ ವಾದ ಮಾಡೋದಿಲ್ಲ. ಇನ್ನು ಮುಂದೆ ನಮಗೂ ಪ್ರತಾಪ ಸಿಂಹರಾಜನ ಪಂಡಿತರಿಗೂ ವಾದ ಆಗೋದಿದೆ. ಆ ವಾದದಲ್ಲಿ ನಮ್ಮ ಗುರುಗಳ ಅನುಗ್ರಹದಿಂದ ನನಗೆ ಭಾರೀ ಗೆಲುವು ಸಿಗುತ್ತದೆ, ಅವರಿಗೆ ಭಾರೀ ಸೋಲು, ಅವರಿಗೆ ಕಟ್ಟಿಟ್ಟ ಬುತ್ತಿ. ಶುದ್ಧವಾದ ತಮ್ಮ ಮನಸ್ಸಿನಲ್ಲಿ ಇದನ್ನು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಅವರು ಹೇಳ್ತಾರೆ, ಯೋಗ್ಯವಾದ ಮಾತು, ಈ ಸಂದರ್ಭದಲ್ಲಿ ಯಾವ ಯೋಗ್ಯವಾದ ಮಾತನ್ನು ಹೇಳಬೇಕೋ ಅಂಥ ಯೋಗ್ಯವಾದ ಮಾತನ್ನ ಆ ಮಂತ್ರಿಗೆ ಹೇಳ್ತಾರೆ. ಏನ್ ಮಾತು ಹೇಳ್ತಾರೆ ಅಂದ್ರೆ, ಸಸೀತರಾಮ ಶ್ರುತಿ ಪಾಲಕಾರ್ಚ ಚಯಸ್ಯ ಪೂಜಾಚರಣೆ ಯಥಾಲಂ ಅನುತ್ತಮಸ್ಯೋರು ಮತೇರ್ಮತಸ್ಯ ಅವನೇ ಅವನೀಶ ಪ್ರಿಯ ದೀಕ್ಷಿತಾ ಸ್ಮಃ. ಸಸೀತರಾಮ ಶ್ರುತಿ ಪಾಲಕಾರ್ಚ ಚಯಸ್ಯ ಪೂಜಾಚರಣೆ ಯಥಾಲಂ ಅನುತ್ತಮಸ್ಯೋರು ಮತೇರ್ಮತಸ್ಯ ಅವನೇವನೀಶ ಪ್ರಿಯ ದೀಕ್ಷಿತಾ ಸ್ಮಃ. ಸಸೀತರಾಮ ಶ್ರುತಿ ಪಾಲಕಾರ್ಚಾಚಯಸ್ಯ ಪೂಜಾಚರಣೆ ಯಥಾ ಅಲಂ ಅನುತ್ತಮಸ್ಯ ಉರುಮತೇಃ ಮತಸ್ಯ ಅವನೇ ಅವನೀಶ ಪ್ರಿಯ ದೀಕ್ಷಿತಾಃ ಸ್ಮಃ. ಕ್ರಿಯಾಪದ ಸ್ಮಃ. ಕೇ ಸ್ಮಃ? ದೀಕ್ಷಿತಾಃ ಸ್ಮಃ. ಕಥಂ? ಅಲಂ ಕಸ್ಮಿನ್? ಅವನೇ ಕಸ್ಯ? ಕಸ್ಯ ವಿಶೇಷಣ ಅದು. ಮತಸ್ಯ. ಕಸ್ಯ ಮತಸ್ಯ? ಅನುತ್ತಮಸ್ಯ. ಕಸ್ಯ ಮತಸ್ಯ? ಉರುಮತೇಃ. ಪುನಃ ಕಸ್ಮಿನ್ ದೀಕ್ಷಿತಾಃ ಸ್ಮಃ? ಪೂಜಾಚರಣೆ. ಕಸ್ಯ? ಸಸೀತರಾಮ ಶ್ರುತಿ ಪಾಲಕಾರ್ಚಾಚಯಸ್ಯ. ಕಥಂ ಭೂತಸ್ಯ? ಇಲ್ಲಿ ಅಷ್ಟೇ. ಅನುತ್ತಮಸ್ಯ. ಕೆ ಯಾರು? ಅದಾಯ್ತಲ್ಲ. ದೀಕ್ಷಿತಾಃ ಸ್ಮಃ. ಕೆ ಯಾರು? ವಯಂ. ಇದೆಯಾ? ಇಟ್ಕೊಳ್ಳು. ಹೇ ಅವನೀಶ ಪ್ರಿಯ. ಅವನಿ ಭೂಮಿ, ಅವನೀಶ ರಾಜ, ಅವರಿಗೆ ಪ್ರಿಯನಾದವನು. ಯಾರು? ಮಂತ್ರಿ ಅಂತ ಅರ್ಥ. ಹೇ ಅವನೀಶ ಪ್ರಿಯ, ರಾಜನಿಗೆ ಪ್ರಿಯಕರನಾದ ಮಂತ್ರಿಯೇ. ಯದ್ಯಪಿ ವಯಂ, ಇವೆರಡು ಇಟ್ಕೋಬೇಕು. ಯದ್ಯಪಿ ನಾವು ಅನುತ್ತಮಸ್ಯ ಅತ್ಯುತ್ತಮನಾದ ಸಸೀತರಾಮ ಶ್ರುತಿಪಾಲಕಾರ್ಚಾಚಯಸ್ಯ ಸೀತಾ ಸಮೇತನಾದ ರಾಮ ಶ್ರುತಿಪಾಲ ಅಂದ್ರೆ ವೇದಪಾಲ
ವೇದವ್ಯಾಸ. ಆ ವೇದವ್ಯಾಸ ಪ್ರತಿಮಾ ಸಮೂಹದ, ವ್ರಜ ಅಂದ್ರೆ ಸಮೂಹ, ಸಸೀತರಾಮ ಶ್ರುತಿ ಪಾಲಕಾರ್ಚ ಚಯ, ಅರ್ಚ ಅಂದ್ರೆ ಪ್ರತಿಮಾ, ಚಯ ಅಂದ್ರೆ ಸಮೂಹ. ಹೀಗಾಗಿ ಸೀತಾ ಸಮೇತ ರಾಮ ವೇದವ್ಯಾಸ ಪ್ರತಿಮಾ ಸಮೂಹದ ಪೂಜಾಚರಣೆ, ಪೂಜೆಯನ್ನು ಮಾಡುವಲ್ಲಿ ಯಥಾ ಹೇಗೆ ದೀಕ್ಷಿತರಾಗಿದ್ದೇವೆಯೋ ತಥಾ ಹಾಗೆಯೇ ಉರುಮತೇ ಉರು ಉತ್ತಮ ಮತಿ ಬುದ್ಧಿ ಪೂರ್ಣ ಪ್ರಜ್ಞ ಶ್ರೀಮದಾಚಾರ್ಯರ ಮತಸ್ಯ ಸಿದ್ಧಾಂತದ ಅವನೇ ರಕ್ಷಣ ವಿಷಯದಲ್ಲಿ ಅಲಂ ಚೆನ್ನಾಗಿ ದೀಕ್ಷಿತಾ ಸ್ಮಃ ನಿಯಮವುಳ್ಳವರಾಗಿದ್ದೇವೆ. ಎರಡು ಶ್ರೀಮಠದ ಯತಿಗಳ ದೀಕ್ಷೆ, ಎರಡು ದೀಕ್ಷೆ. ಏನದು? ಮೊದಲನೇದ್ದು ಸೀತಾ ಸಮೇತ ಮೂಲರಾಮ ವೇದವ್ಯಾಸ ದೇವರು ಮೊದಲಾದ ಆ ಪ್ರತಿಮೆಗಳ ಪೂಜೆಯನ್ನ ಮಾಡೋದು. ಹೇಗೆ? ನಿಯಮ ತಪ್ಪದೆ ಮಾಡೋದು, ದೀಕ್ಷಿತರಾಗೋದು ಅದರಲ್ಲಿ, ಅದೊಂದು ದೀಕ್ಷೆ. ಆಮೇಲೆ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತವನ್ನ ಸಂರಕ್ಷಣೆ ಮಾಡೋದು, ಇದೊಂದು ದೀಕ್ಷೆ. ಈ ಎರಡು ಕೆಲಸಗಳಲ್ಲಿ ನಾವು ದೀಕ್ಷಿತರಾಗಿದ್ದೇವೆ. ಈ ಎರಡು ಕೆಲಸಗಳನ್ನು ನಿಯಮದಿಂದ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ತಥಾಪಿ ವೀಥ್ಯಾಂ ವ್ರಜತೋ ವಿಪಕ್ಷಾನ್ ಬಲೇನ ಮಹ್ವಾಸ್ಮಹಿ ವೋದ್ಯವಿಂದೂನ್ ಕೃತಂ ಭವದ್ಭಿಃ ಪರಿಪೂಜನಂ ನೋ ಅಸಹಂತ ಏತೇ ಹ್ಯನೃತಂ ವದಂತಿ. ತಥಾಪಿ ವೀಥ್ಯಾಂ ವ್ರಜತೋ ವಿಪಕ್ಷಾನ್ ಬಲೇನ ಮಾಹ್ವಾಸ್ಮಹಿ ವೋದ್ಯವಿಂದೂನ್ ಕೃತಂ ಭವದ್ಭಿಃ ಪರಿಪೂಜನಂ ನಃ ಅಸಹಂತ ಏತೇ ಹ್ಯನೃತಂ ವದಂತಿ. ತಥಾ ಅಪಿ ವೀಥ್ಯಾಂ ವ್ರಜತಃ ವಿಪಕ್ಷಾನ್ ಬಲೇನ ಮಾಹ್ವಾಸ್ಮಹಿ ವಹ ಅದ್ಯ ವಿಂದೂನ್ ಕೃತಂ ಭವದ್ಭಿಃ ಪರಿಪೂಜನಂ ನಃ ಅಸಹಂತಃ ಏತೇ ಹಿ ಅನೃತಂ ವದಂತಿ. ಕಿಂ ವದಂತಿ? ಕೆ ಏತೇ. ಕಥಂ ಭೂತಾಃ? ಅಸಹಂತಃ. ಕಿಂ ಅಸಹಂತಃ? ಕಥಂ ಭೂತಂ? ಕೃತಂ ಕೈಃ ಕೇಶಾಂ ಕೃತಂ ನಹ ನಮಗೆ. ಇನ್ನೊಂದು ಕ್ರಿಯಾಪದ ಇದೆ, ಮಾಹ್ವಾಸ್ಮಹಿ. ಕೇನ? ಕಾನ್? ವಿಂದೂನ್. ಬಿ ಅಲ್ಲ, ಅದು ವಿಂದೂನೆ, ಬಿಂದೂನ್ ಅಲ್ಲ, ಮತ್ತೆ ವಿಂದೂನ್. ಕೇಶಾಂ ವಹ. ಪುನಃ ಕಥಂ ಭೂತಾನ್? ವಿಪಕ್ಷಾನ್. ಪುನಃ ಕಥಂ ಭೂತಾನ್? ವ್ರಜತಃ. ಕಸ್ಯಾಂ? ವೀಥ್ಯಾಂ. ತಥಾಪಿ ಹಾಗಿದ್ದರೂ ಕೂಡ ವೀಥ್ಯಾಂ ದಾರಿಯಲ್ಲಿ, ವ್ರಜತಃ ಹೋಗುತ್ತಿರುವ, ವಿಪಕ್ಷಾನ್ ಪ್ರತಿವಾದಿಗಳಾದ, ವಹ ನಿಮ್ಮ, ವಿಂದೂನ್ ಅಂದ್ರೆ ವಿದ್ವಾಂಸ ಅಂತ ಅರ್ಥ. ವಿಂದುಹು ಅಂದ್ರೆ ವೇತ್ತೋತು ವಿದುರೋ ವಿಂದುಹು, ಅಮರ ಕೋಶವನ್ನು ಕೊಟ್ಟಿದ್ದಾರೆ. ವಿದ್ವಾನ್ ಅಂತ ಎಲ್ಲ ಕಡೆ ವಿಂದುಹು. ವಿಂದೂನ್ ವಿದ್ವಾಂಸರನ್ನು ಬಲೇನ ಬಲಾತ್ಕಾರದಿಂದ, ಮಾಹ್ವಾಸ್ಮಹಿ ವಾದಕ್ಕಾಗಿ ಆಹ್ವಾನ ಮಾಡುವುದಿಲ್ಲ. ಏತೇ ನಿಮ್ಮ ವಿದ್ವಾಂಸರು, ನಹ ನಮಗೆ, ಭವದ್ಭಿಹಿ ನಿಮ್ಮಿಂದ, ಕೃತಂ ಮಾಡಲ್ಪಟ್ಟ, ಪರಿಪೂಜನಂ ಭಕ್ತಿಯ ಪೂಜೆಯನ್ನು, ಅಸಹಂತಹ ಸಹನೆ ಮಾಡಿಕೊಳ್ಳದೆ, ಅನೃತಂ ವದಂತಿ ಸುಳ್ಳು ಹೇಳುತ್ತಿದ್ದಾರೆ. ಅವಾಗ ಸತ್ಯಬೋಧರು ಹೇಳ್ತಾರೆ, ದೇವರ ಪೂಜೆ ಮಾಡೋದು ನಮ್ಮ ನಿಯಮ ಹೇಗೋ, ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಸಂರಕ್ಷಣೆ ಮಾಡೋದು ನಮ್ಮ ನಿಯಮ. ಆದರೆ ಹಾಗಂತ ಹೇಳಿ ಹಾದಿಯಲ್ಲಿ ಹೋಗೋ ಆ ಪ್ರತಿವಾದಿಗಳನ್ನೆಲ್ಲ ಬಾ ಬಾ ಅಂತ ಕರೆದು ಅವ್ರ ಜೊತೆಗೆ ನಾವು ವಾದ ಮಾಡೋರಲ್ಲ, ಅವ್ರ ಜೊತೆಗೆಲ್ಲ ಆಹ್ವಾನ ಮಾಡೋದಿಲ್ಲ ನಾವು. ಅದನ್ನ ಹೇಳ್ತಾರೆ, ಹಾದಿಯಲ್ಲಿ 100 ಜನ ಹೋಗ್ತಾರೆ, ಎಲ್ಲರನ್ನೂ ಕರೆದು ವಾದ ಮಾಡೋ ಪ್ರಸಂಗ ನಮಗೇನಿದೆ? ಹೀಗಾಗಿ ನಿಮ್ಮ ವಿದ್ವಾಂಸರಂಥವ್ರು ಹಾದಿಯಲ್ಲಿ ಹೋಗುವವರು, ಹಾದಿ ಬೀದಿಯಲ್ಲಿ ತಿರುಗಾಡುವ ನಿಮ್ಮ ವಿದ್ವಾಂಸರನ್ನ ನಾನು ವಾದಕ್ಕೆ
ಆಹ್ವಾನ ಮಾಡಿಲ್ಲ. ಹಾಗಾದ್ರೆ ಅವರು ಹೇಳ್ತಾ ಇದ್ದಾರಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಕಾರಣ ಬೇಕಲ್ಲ ಸುಳ್ಳು ಹೇಳಲಿಕ್ಕೆ. ನೀವು ನಮಗೆ ಪೂಜೆ ಮಾಡಿದ್ದೀರಿ ತಾನೆ, ನೀವು ನಮಗೆ ಮಾಡಿದ ಪೂಜೆಯನ್ನ ನೋಡಿ ಅವರಿಗೆ ಸಹನೆಯಾಗಿಲ್ಲ. ಸಹನೆಯಾಗದೆ ಅವರು ಈ ರೀತಿಯಾಗಿ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಸರ್ವಥಾ ನಾವು ಹಾದಿಯಲ್ಲಿ ಹೋಗುವ ನಿಮ್ಮ ವಿದ್ವಾಂಸರನ್ನ ವಾದಕ್ಕೆ ಕರೆದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ನಿಯಮವನ್ನು ಹೇಳ್ತಾರೆ. ವಾದ ಯಾವಾಗ ಪ್ರತಿಪಕ್ಷದವರು ಆಕ್ಷೇಪವನ್ನ ಮಾಡಿದಾಗ ವಾದಕ್ಕೆ ಪ್ರಸಕ್ತಿ. ಸುಮ್ಮನೆ ಎಲ್ಲರನ್ನ ಕರೆಯೋದು, ವಾದ ಕೂಡಿಸೋದು, ವಾದ ಮಾಡೋದು ಅಂತ ಸರ್ವಥಾ ಅಲ್ಲ. ಅದರ ಜೊತೆಗೆ ಮುಂದೆ ಹೇಳಿದ್ರು, ಈ ವಿದ್ವಾಂಸನ ನೀಗೆ ಕರೆದಿಲ್ಲ, ಆದರೆ ಮುಂದೆ ವಾದ ಆಗೋದೇ ಇದೆ ಅವರ ಜೊತೆಗೆ. ಈಗ ಬಿಟ್ಟೋದ್ರೆ ಮುಂದೆ ಬಿಡೋದಿಲ್ಲ, ಅವರು ವಾದ ಕರೀತಾರೆ, ಆವಾಗ ಅವರು ಸೋಲಾಗ್ತದೆ. ಅದನ್ನು ನಿಶ್ಚಯ ಮಾಡಿಕೊಂಡು ಈ ರೀತಿಯಾದ ಮಾತುಗಳನ್ನು ಹೇಳ್ತಾರೆ. ನಾವು ನಿಮ್ಮವರನ್ನ ವಾದಕ್ಕೆ ಕರೆದಿಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮಗೆ ಮಾಡಿದ ಗೌರವ ಅವರಿಗೆ ಸಹನೆ ಇಲ್ಲ, ಆದ್ದರಿಂದಾಗಿ ಸುಳ್ಳು ಮಾತಾಡ್ತಾ ಇದ್ದಾರೆ ಅಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾಮಂತ್ರಿಗೆ ಹೇಳ್ತಾರೆ ಅಂತ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ.